ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ ಓಲಾ ಗಾಡಿ ಪಾರ್ಕಿಂಗ್ ಮೋಡಿಂದ ಡ್ರೈವ್ ಮೋಡ್ಗೆ ಹೋಗ್ತಾ ಇಲ್ಲ ಅಂತ. ಇಶ್ಯೂ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಏನು ಕಾರಣಕ್ಕೆ ಅಂತ ಹೇಳೋದಾದರೆ ಲಾಸ್ಟ್ 1 ಇಯರಲ್ಲಿ ಏನು ಡಿಸ್ಕೌಂಟಲ್ಲಿ ಓಲಾ ಗಾಡಿಗಳನ್ನ ತಗೊಂಡಿದ್ದೀರಾ ಅಂಥವ್ರಿಗೆಲ್ಲ ಈ ಥರ ಒಂದು ಮೆಸೇಜ್ ಬರ್ತಾ ಇದೆ ನೋಡಿ, ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ. ಮತ್ತು ಡ್ರೈವ್ ಮೋಡ್ಗೆ ಹೋಗ್ತಾ ಇಲ್ಲ ಪಾರ್ಕಿಂಗ್ ಮೋಡಿಂದ. ಎಕ್ಸಾಂಪಲ್ ನನ್ನ ಗಾಡಿ ಎಲ್ಲ ಬಂದು 1,60,000 ಕೊಟ್ಟು ತಗೊಂಡಿದ್ದು. ಇದಕ್ಕೆ ಯಾವ ಥರ ಇಶ್ಯೂ ಬರ್ತಾ ಇಲ್ಲ. ಓಲಾ ಸೆಕೆಂಡ್ ಜನ್ರೇಷನ್ನು 1 ಇಯರ್ ಬ್ಯಾಕು ಯಾರು 1,27,000 1,30,000 ರುಪೀಸ್ಗೆ ಆಫರಲ್ಲಿ ತಗೊಂಡಿದ್ದೀರಲ್ಲ ಅವ್ರಿಗೆಲ್ಲ ಕೂಡ ಈ ಥರ ಒಂದು ಮೆಸೇಜ್ ಬರ್ತೈತೆ. ಪ್ಲಸ್ಸು ಗಾಡಿ ಆನ್ ಆಗ್ತಾಯಿಲ್ಲ. ಮತ್ತು ನಮ್ಮ ಓಲಾ ಟೆಕ್ನಿಷಿಯನ್ ಸಂತೋಷ್ ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅವರು ತುಂಬ ಇಶ್ಯೂ ಬಂದಿದೆ ಎಲ್ಲ ಗಾಡಿಗೂ ಅಂತ ಹೇಳಿದ್ರು. ಅಂದರೆ ಹೊಸ ಗಾಡಿಗಳು ತಗೊಂಡಿರೋರಿಗೆ ಅವ್ರದ್ದು ಬೇರೆ ಡಿಸ್ಪ್ಲೇ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗ್ತಾ ಇದೆ. ಆ ಡಿಸ್ಪ್ಲೇ ಈ ಡಿಸ್ಪ್ಲೇ ಇದೆಯಲ್ಲ, ಇಲ್ಲಿದೆಯಲ್ಲ ಈ ಡಿಸ್ಪ್ಲೇ, ಆಲ್ರೆಡಿ ಇರೋ ಡಿಸ್ಪ್ಲೇ ಇದೆಯಲ್ಲ ಆ ಡಿಸ್ಪ್ಲೇ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗ್ತಾಯಿಲ್ಲ. ಎಲ್ಲೋ ಕಂಪ್ನಿಯವರು ಲಾಕ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಏನು ವೆರಿ ಮಾಡಬೇಡಿ, ಲಾಕ್ ಓಪನ್ ಮಾಡ್ತಾರೆ. ಅದೇನಿದೆ ವೆರಿಫಿಕೇಷನ್ ಅಂತ ಏನೋ ಕೊಡ್ತಾ ಇದ್ದಾರೆ, ನೋಡಿ ಚೆಕ್ ಮಾಡಿಸ್ಕೊಳ್ಳಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.